ಎಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತಿರೋ ಹಾಗೆ ನಾನು ನಿಮ್ಮ ತೇಜಮಯಿ. ಇವತ್ತು ನಾನು ಫಸ್ಟ್ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ, ಇದು ಸೋದೆ. ನಾವು ನಮ್ಮಮ್ಮ ಯಾವಾಗಲೂ ಬರ್ತಿರ್ತಾರೆ, ಯಾವಾಗಲೂ ಇದು ವಿಡಿಯೋ ಎಲ್ಲ ಹಾಕ್ತಿರ್ತಾರೆ. ಇವಾಗ ದೀಪಾವಳಿ ಹಬ್ಬ, ಸ್ವಾಮಿಗಳಿದ್ದಾರೆ ಅಂತ ಗೊತ್ತಾಯಿತು. ಅದಕ್ಕೆ ನಾನು ಸ್ಕೂಲ್ಗೆ ಹಠ ಮಾಡಿ ರಜೆ ಹಾಕಿ ಬಂದಿದ್ದೀನಿ. ನಮ್ಮಮ್ಮಂಗೆ ಹೇಳಿ ಹಠ ಮಾಡಿ ರಜೆ ಹಾಕಿದ್ದೀನಿ. ನನಗೆ ಇಲ್ಲಿ ಎರಡೆರಡು ಖುಷಿ ವಿಚಾರ ಇದೆ. ಒಂದು ವಾದಿರಾಜರು ನೋಡೋದು, ಇನ್ನೊಂದು ಸ್ವಾಮಿಗಳನ್ನ ನೋಡೋದು. ಸ್ವಾಮಿಗಳಂದರೆ ನನಗೆ ಸಿಕ್ಕಾಪಟ್ಟೆ ಇಷ್ಟ. ನೀವು ನೋಡ್ತಿರ್ಬೋದು, ನಾವು ಇವಾಗ ಧವಳಗಂಗೆ ಪಕ್ಕ ಇದ್ದೀವಿ. ಧವಳಗಂಗೆ ಪಕ್ಕನೇ ಶಿವನ ದೇವಸ್ಥಾನ ಇದೆ. ಇಲ್ಲೆಲ್ಲ ಹೊಸದಾಗಿ ಕಟ್ಟಡಗಳನ್ನ ನಿರ್ಮಾಣ ಮಾಡ್ತಿದ್ದಾರೆ ವಾದಿರಾಜರಿಗೆ. ಬನ್ನಿ, ನಾನು ನಿಮಗೆಲ್ರಿಗೂ ತೋರಿಸ್ತೀನಿ. ಸ್ವಾಮಿಗಳು ಕೋಟ್ಯಾಂತರ ರೂಪಾಯಿ ವೆಚ್ಚದಲ್ಲಿ ಈ ಶಿಲಾಮಯವಾದ ದೇವಾಲಯವನ್ನು ನಿರ್ಮಾಣ ಮಾಡುತ್ತಿದ್ದಾರೆ. ನೋಡಬಹುದು, ಇದು ಧವಳಗಂಗೆ ನದಿಯ ಭೂತರಾಜರಿದೆ. ಇಲ್ಲಿ ಭೂತರಾಜರು, ಇದು ಒಂದು ನಂಬಿಕೆ. ಭೂತರಾಜರು ಇಲ್ಲಿ ಬೆಳಗ್ಗೆ ಮತ್ತು ಸಂಜೆ ಸ್ನಾನ ಮಾಡಿದ್ದಕ್ಕೆ ಬರ್ತಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಯಾರಿಗೂ ಎಂಟ್ರಿ ಇಲ್ಲ. ಇದು ಬರೀ ಭೂತರಾಜರಿಗೆ ಮಾತ್ರ. ನೋಡಿ, ಎಲ್ಲ ಅರ್ಧ ಕನ್ಸ್ಟ್ರಕ್ಷನ್ ಆಚೆ ಆಗಿದೆ. ಬನ್ನಿ, ನಾನು ಒಳಗಡೆ ಎಲ್ಲ ತೋರಿಸ್ತೀನಿ ನಿಮಗೆ. ನೋಡ್ಬೋದು ಎಷ್ಟು ಚೆನ್ನಾಗಿದೆ ಪರಿಸರ. ಸುತ್ತಮುತ್ತ ಎಲ್ಲ ಪರಿಸರಗಳಿದೆ. ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ಮುಂದೆ ಇರೋದೇ ವಾದಿರಾಜರು. ನೋಡ್ಬೋದು, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಕಟ್ಟಡ ನಿರ್ಮಾಣ ಮಾಡಿದ್ದಾರೆ. ವಾದಿರಾಜರು ಅಂದರೆ ಯಾರು? ವಾದಿರಾಜರು ಅಂದರೆ ಒಬ್ಬರು ಮಹಾನು ವ್ಯಕ್ತಿ, ರಾಯರ ಥರನೇ. ನೋಡಿ, ಇಲ್ಲೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ. ಫಸ್ಟ್ ವಾದಿರಾಜರ ಬಗ್ಗೆ ಹೇಳಿ. ರಾಯರೆಲ್ರಿಗೂ ಗೊತ್ತಿದ್ದಾರೆ ಅಲ್ವಾ? ಆದರೆ ವಾದಿರಾಜರು ರಾಯರಿಗಿಂತ ಮುಂಚೆನೆ ಬೃಂದಾವನದಲ್ಲಿ ಕೂತಿದ್ದಾರೆ. ಇವರು ಈಗಲೂ ಸಹ ಬೃಂದಾವನದಲ್ಲಿ ವಾಸವಾಗಿದ್ದಾರೆ. ನಾವು ಇಲ್ಲಿ ಬಂದು ಏನಾದರೂ ಕಷ್ಟ ಹೇಳಿದರೆ ಅವರು ನಿಜವಾಗಲೂ ಪರಿಹಾರ ಮಾಡಿರ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದೆಲ್ಲ ಹೊಸದಾಗಿ ನಿರ್ಮಾಣ ಮಾಡ್ತಿರೋದು, ಚೆನ್ನಾಗಿದೆ. ಈಗ ನಿಮಗೆ ಭೂತರಾಜ ದೇವಸ್ಥಾನ ಹೇಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ವಾದಿರಾಜರು, ಭೂತರಾಜರ ಬಗ್ಗೆ ಹೇಳಿ. ಭೂತರಾಜರು ಯಾರು? ಭೂತರಾಜರು ವಾದಿರಾಜರ ಶಿಷ್ಯರು. ಹಾಂ.